ದೇವರು ಪ್ರತಿಷ್ಠಾಪನೆಯಾಗಿ ಸುಮಾರು 5,000 ವರ್ಷಗಳ ಕಾಲ ಅಂತ ಹೇಳ್ತಾರೆ. ವಸಿಷ್ಠ ಮಹಾ ಋಷಿಗಳು ಪ್ರತಿಷ್ಠಾಪನೆ ಮಾಡಿಕೊಡ್ತಾರೆ ಸ್ವಾಮಿನ. ಒಮ್ಮೆ ವಸಿಷ್ಠ ಮಹಾತ್ರಿಗೆ ಮತ್ತು ವಿಶ್ವಾಮಿತ್ರ ಋಷಿಗಳಿಗೆ ಸಂವಾದ ಬಂದಾಗ ವಿಶ್ವಾಮಿತ್ರ ಋಷಿಗಳು ವಸಿಷ್ಠ ಮಹಾತ್ರಿಗೆ ಶಾಪ ಕೊಟ್ಟು ವಸಿಷ್ಠ ಮಹರ್ಷಿಗಳು ಮಕ್ಕಳು ಸಂಹಾರ ಆಗ್ತಾರೆ. ಆಗ ಮಹಾವಿಷ್ಣು ಹೋಗಿ ಮತ್ತೆ ಪುತ್ರ ಸಂತಾನ ಕೊಡೋದು ಕೇಳ್ಕೊಂಡಾಗ ಕಾವೇರಿ ನದಿಯ ದಕ್ಷಿಣ ಭಾಗದಲ್ಲಿ ಶ್ವೇತಗಿರಿ ಇದೆ. ಶ್ವೇತ ಸಂಸ್ಕೃತ ಪದ, ಕನ್ನಡದಲ್ಲಿ ಬಿಳಿಗಿರಿ ಅಂತ ಕರೀತಾರೆ. ಹಾಗಾಗಿ ಶ್ವೇತಗಿರಿಯಲ್ಲಿ ಕುಳಿತುಕೊಂಡು ತಪಸ್ಸು ಮಾಡು, ಅಲ್ಲಿ ಬಂದು ಹೇಳಿದಾಗ ಹಿಂಭಾಗದಲ್ಲಿ ಹತ್ತಿ ಮರ ಇದೆ, ಅಲ್ಲಿ ಕುಳಿತುಕೊಂಡು ಇವರು ತಪಸ್ಸು ಮಾಡ್ತಾರೆ ವಸಿಷ್ಠ ಮಹರ್ಷಿಗಳು. ಆಗ ಸ್ವಾಮಿ ಪ್ರತ್ಯಕ್ಷ ದರ್ಶನ ಕೊಟ್ಟು ಮತ್ತೆ ಪುತ್ರ ಸಂತಾನ ಆಗ್ತಾರೆ ಅವರಿಗೆ. ಆಗ ಪ್ರತಿದಿನ ಆರಾಧನೆ ಮಾಡಬೇಕು, ನೀವು ಪೂಜೆ ಮಾಡಬೇಕು, ಇಲ್ಲಿ ನೆಲೆಸು ಅಂತ ಕೇಳ್ಕೊಂಡಾಗ ಸ್ವಾಮಿನ ಇಲ್ಲಿ ನನ್ನ ಪ್ರತಿಷ್ಠಾಪನೆ ಮಾಡೋದು ಹೇಳಿದಾಗ ಸ್ವಾಮಿ ಅಭಿಷೇಕ ಸ್ವಾಮಿನಲ್ಲಿ ವಸಿಷ್ಠ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡ್ತಾರೆ. ತಿರುಪ್ತಿ ಶ್ರೀನಿವಾಸ ವೆಂಕಟೇಶ್ವರ ಸ್ವಾಮಿನೇ ಇದ್ದು. ಅಂದರೆ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಅವನು ರಂಗನಾಥ ಮತ್ತು ನಂಜುಂಡೇಶ್ವರಿಗೆ ಹೆಚ್ಚಿಗೆ ಪ್ರಾಶಸ್ತ್ಯ ಕೊಡ್ತಿದ್ದ ಒಂದು ಕಾರಣಕ್ಕೋಸ್ಕರ ಇಲ್ಲಿಗೆ ಟಿಪ್ಪು ಬೈದಾಗ ಇದನ್ನು ರಂಗನಾಥ ಅಂತ ಹೇಳಿದ್ರು. ಹಾಗಾಗಿ ಅವ್ರ ಕಾಲದಲ್ಲೂ ದೇವಸ್ಥಾನ ಅಭಿವೃದ್ಧಿ ಆಯಿತು. ಹಾಗಾಗಿ ಅವನ ಕಾಲದಿಂದ ರಂಗನಾಥ ಅಂತ ಹೆಸರು ಬಂತು. ಕಾಂಗ್ರೆಸ್ ಮಾತ್ರ ರಂಗನಾಥ ಅಂತ ಇದೆ. ಪೂಜೆ ಸಂಕಲ್ಪನ ಮಾಡೋದು ಶ್ವೇತಾದ್ರಿ ಶ್ರೀನಿವಾಸ ಅಂತೇಳಿ ದಕ್ಷಿಣ ತಿರುಪತಿ ಅಂತಲೇ ಕರೀತಾರೆ ಇದನ್ನು ದೇವಸ್ಥಾನನ. ಹಾಗಾಗಿ ಎಲ್ಲ ಕಡೆ ನಮ್ಮ ಇಲ್ಲಿ ಮನೆಯಲ್ಲಿವರು ಎಲ್ಲ ಕಡೆಯೂ ಇದ್ದಾರೆ. ಎಲ್ಲ ಭಾಗದಿಂದ ದೇವಸ್ಥಾನಕ್ಕೆ, ಕರ್ನಾಟಕದ ಎಲ್ಲ ಭಾಗದಿಂದ ಭಕ್ತರು ಬರ್ತಾರೆ ದೇವಸ್ಥಾನಕ್ಕೆ. ಹಾಗಾಗಿ ಪ್ರತಿನಿತ್ಯ ವರ್ಷ ಪೂರ್ತಿ ಪ್ರತಿನಿತ್ಯ ಪೂಜೆ ನಡೆಯುತ್ತೆ. ಜನವರಿಲಿ ಸಂಕ್ರಾಂತಿಯ ಹಬ್ಬದ ಮಾರನೇ ದಿವಸ ರಥೋತ್ಸವ ನಡೆಯುತ್ತೆ, ಚಿಕ್ಕ ಜಾತ್ರೆ ಅಂತೇಳಿ. ದೇವಸ್ಥಾನದ ಪ್ರಾಕಾರದಲ್ಲಿ ರಥೋತ್ಸವ ಆಗುತ್ತೆ ಸಂಕ್ರಾಂತಿ ಹಬ್ಬದ ಮಾರನೇ ದಿವಸ. ಮತ್ತು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಅಂದರೆ ವೈಶಾಖ ಮಾಸ ಚಿತ್ತಾ ನಕ್ಷತ್ರದ ದಿವಸ ನಮ್ಮಲ್ಲಿ ಬ್ರಹ್ಮೋತ್ಸವ ನಡೆಯುತ್ತೆ. ಅದು ವಿಶೇಷವಾಗಿ ನಡೆಯುತ್ತೆ. ಕೆಳಗಡೆ ದೊಡ್ಡ ತೇರಿದೆ, ಆ ದೊಡ್ಡ ತೇರದಲ್ಲಿ ಉತ್ಸವ ಅಥವಾ 9 ದಿವಸ ನಡೆಯುತ್ತೆ. ನವಾನಿಕ ಅಂತೇಳಿ 9 ದಿವಸ ರಥೋತ್ಸವ ನಡೆಯುತ್ತೆ. ಅದಲ್ಲದೆ ವಸಂತೋತ್ಸವ ನಡೆಯುತ್ತೆ. ಮತ್ತು ಭಾದ್ರಪದ ಮಾಸದಲ್ಲಿ ಪವಿತ್ರೋತ್ಸವ ನಡೆಯುತ್ತೆ. ಇಷ್ಟು ಉತ್ಸವಗಳು ವಿಶೇಷವಾಗಿ ನಡೆಯುತ್ತವೆ. ಮತ್ತು ದೇವಸ್ಥಾನದ ರಥೋತ್ಸವ ಆಗಿ 1 ತಿಂಗಳಿಗೆ ತೆಪ್ಪೋತ್ಸವ ನಡೆಯುತ್ತೆ. ಅದು 7 ದಿವಸ ಸೋಮೇಶ್ವರ ಕೆರೆ ಅಂತ ಇದೆ, ಅಲ್ಲಿ ದೇವರನ್ನ ತಗೊಂಡೋಗಿ ಅಲ್ಲಿ ಬಿಸಿ ಮಾಡಿಸಿ ಅಲ್ಲಿ ತೆಪ್ಪೋತ್ಸವ ನಡೆಯುತ್ತೆ.